ಸ್ಪಾಂಜಿ ಆಗಿರುವಂತಹ ಕೇಕ್ನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಓವನ್ ಇಲ್ಲದೆ ಈ ಕೇಕ್ನ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ, ಎಷ್ಟು ಕಲರ್ಫುಲ್ ಕೂಡ ಇದೆ ನಮಗೆ ಈ ಕೇಕು. ಇದಕ್ಕೆ ನಾನು ಬಳಸಿರೋ ಅಂಥದ್ದು 1 ಕಪ್ ರವೆನ ಬಳಸಿ ಈ ಒಂದು ಕೇಕ್ನ ರೆಡಿ ಮಾಡಿರೋ ಅಂಥದ್ದು. ಓವನ್ ಬಳಸ್ತೇನೆ ಮಾಡಿರೋ ಅಂಥದ್ದು, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬಳಸ್ತಾ ಇರೋ ಅಂಥದ್ದು 1 ಕಪ್ ರವೆನ ತೊಗೊಂಡಿದ್ದೀನಿ, ಚಿರೋಟಿ ರವೆನ ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರ ರವೆನ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಥರ ರವೆಯಿಂದ ಮಾಡಿರೋ ಅಂತಹ ಕೇಕು ತುಂಬಾ ಸ್ಪಾಂಜಿಯಾಗಿ ಕೂಡ ಬರುತ್ತೆ. ನೋಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಈಗ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಈಗ ರವೆನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಾದಮೇಲೆ ಪೌಡ್ರ್ ಮಾಡಿಕೊಂಡು ಬಂದಾಗಿದೆ. ನೋಡಿ ಈಗ ನಮಗೆ ಪೌಡ್ರ್ ಯಾವ ಥರ ಆಗಿದೆ ಅಂಥೇಳಿ ನೋಡ್ಕೊಳ್ಳೋಣ. ನೋಡಿ ಈ ಥರ ಆದರೆ ಸಾಕು, ಫೈನ್ ಪೌಡ್ರ್ ಏನು ಬೇಕಾಗಿಲ್ಲ. ಇಲ್ಲಿ ಸ್ವಲ್ಪ ತರ್ತರಿ ಆಗಿದ್ರೇ ಪರವಾಗಿಲ್ಲ. ನೋಡಿ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ನಾನು ಒಂದು ಬೌಲ್ನ ತೊಗೊಳ್ತಾ ಇದ್ದೀನಿ, ಮಿಕ್ಸಿಂಗ್ ಬೌಲ್ನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಕಾಯಿಸಿ ಆರಿಸಿದಂತಹ ಹಾಲನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನಾನು ಸಕ್ಕರೆನ ಸೇರಿಸ್ಬಿಟ್ಟು ಸಕ್ಕರೆ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಮೊಸರು ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ತಿಂತಾಯಿದ್ರೆ ಮತ್ತೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಫೈನಾಗಿ ಬರುತ್ತೆ ನಮಗೆ ಕೇಕು. ನೋಡಿ ಇದನ್ನು ಕೂಡ ನಾವು ಮೊಸರಲ್ಲಿರೋವಂಥ ಗಂಟುಗಳು ಹೋಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಅರ್ಧ ಬೌಲ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಅಡುಗೆ ಎಣ್ಣೆ ಸೇರಿಸ್ಕೊಂಡಾದಮೇಲೆ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಎಣ್ಣೆ, ಮೊಸರು, ಹಾಲು, ಸಕ್ಕರೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ರವೆನ ಇದಕ್ಕೆ ಸೇರಿಸ್ಬಿಟ್ಟು ಇದನ್ನು ಕೂಡ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನೋಡಿ ಈಗ ಬ್ಯಾಟರ್ ರೆಡಿ ಆಗಿದೆ. ಎಷ್ಟು ಫೈನಾಗಿ ಒಂದು ಗಂಟಿಲ್ಲದೆ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ ಇದನ್ನು ಈಗ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ ಈಗ 10 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ, ಬ್ಯಾಟರ್ ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಆವಾಗಲೇ ಸ್ವಲ್ಪ ತೆಳ್ಳಗೆ ಇತ್ತು. ನೋಡಿ ಈಗ ರವೆ ಎಲ್ಲ ಅರಳಿಬಿಟ್ಟು ಈ ಥರ ಸ್ವಲ್ಪ ಗಟ್ಟಿಯಾಗಿದೆ. ರವೆ ಅರಳಿದ ಮೇಲೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಈಗ ಬ್ಯಾಟರ್ ನಮಗೆ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡರು ಮತ್ತು ಸೋಡಾನ ಹಾಕದೇ ಇದ್ದರೆ ಕೇಕು ನಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಬೇಕಿಂಗ್ ಪೌಡರ್ ಮತ್ತು ಸೋಡಾನ ಸೇರಿಸ್ಕೊಂಡ್ರೇ ಕೇಕು ಸ್ಪಾಂಜಿಯಾಗಿ ಬರುತ್ತೆ. ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ಇದನ್ನು ನಾನು ಮತ್ತೆ ಈ ಥರ ಬ್ಯಾಟರ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ನಮಗೆ ಬ್ಯಾಟರು. ನೋಡಿ ಈಗಿದ್ದರೆ ಸಾಕು, ಇದು ರೆಡಿಯಾಗಿದೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಈಗ ನಾನು ಒಂದು ಪ್ಯಾನನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಕೇಕ್ ಟಿನ್ ಇಲ್ಲದೆ ಇರೋದ್ರಿಂದ ಇರುವಂಥ ಪಾತ್ರೆಯಲ್ಲೇ ನಾನು ಈ ಕೇಕ್ನ ಮಾಡ್ಕೊಳ್ತಿರೋ ಅಂಥದ್ದು. ಈ ಪ್ಯಾನಿಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆನ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದರೊಳಗೆ ಸ್ವಲ್ಪ
ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಇದು ಹೊತ್ಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ, ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಕೇಕು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅಂಥೇಳಿ. ನೋಡಿ, ಮಾಡ್ಕೊಂಡಿರುವಂತಹ ಬ್ಯಾಟರ್ನ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ನಮಗೆ, ಅಂದ್ರೇ ನಮಗೆ ತುಂಬ ಚೆನ್ನಾಗಿ ಕೇಕ್ ಬರುತ್ತೆ. ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನು ಮೇಲಿಂದ ಸ್ವಲ್ಪ ಈ ಥರ ಟ್ಯಾಪ್ ಮಾಡಿಕೊಡಿ, ಯಾಕಂದರೆ ಏರ್ ಬಬಲ್ಸ್ ಇದ್ದರೆ ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಒಂದು ಪ್ಯಾನ್ಗೆ ನಾನು ಉಪ್ಪನ್ನು ಸೇರಿಸ್ಬಿಟ್ಟು ಅದಕ್ಕೆ ಒಂದು 4 ಚಿಕ್ಕ ಚಿಕ್ಕ ಕಲ್ಲನ್ನು ಇಟ್ಬಿಟ್ಟು ಈ ಒಂದು ಪಾತ್ರೆನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಈ ಥರ ಒಂದು ಸೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಮುಚ್ಚಿಬಿಟ್ಟು ಒಂದು 30 ರಿಂದ 40 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೋಡಿ, ಈಗ 30 ರಿಂದ 40 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ. ವಾವ್, ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ. ನೋಡಿ, ಇದಕ್ಕೆ ಒಂದು ನೈಫ್ನ ಹಾಕಿಬಿಟ್ಟು ನೋಡ್ತಾ ಇದ್ದೀನಿ, ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ. ಅಂದರೆ ನಮಗೆ ಕೇಕು ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ. ಇದನ್ನು ಕೆಳಗೆ ಇಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದು ಸಂಪೂರ್ಣ ತಣ್ಣಗಾದ್ಮೇಲೆ ಇದನ್ನು ನಾವು ಕಟ್ ಮಾಡಬೇಕು. ಇಲ್ಲ ಅಂದರೆ ಕೇಕು ನಮಗೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ತುಂಬಾ ಚೆನ್ನಾಗಿ ಬೆಂದಿದೆ, ಹಾಗೆ ಉಬ್ಬಿ ಕೂಡ ಬಂದಿದೆ. ನೋಡಿ, ಈಗ ತಣ್ಣಗಾದ್ಮೇಲೆ ಸೈಡೆಲ್ಲ ಬಿಡಿಸ್ಕೊಂಡು, ಸೈಡು ಅಷ್ಟೊಂದು ಅಂಟ್ಕೊಂಡಿರೋದಿಲ್ಲ, ಆದ್ರೂ ಸ್ವಲ್ಪ ಬಿಡಿಸ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂಥೇಳಿ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಕೇಕು ತುಂಬಾ ಅದ್ಭುತವಾಗಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾರೆ. ಮಾಡಿದ ತಕ್ಷಣವೇ ಈ ಕೇಕು ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಸ್ಪಾಂಜಿ ಆಗಿದೆ ಅಂಥೇಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ, ಎಷ್ಟು ಸ್ಪಾಂಜಿಯಾಗಿದೆ ಅಂಥೇಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಕೂಡ ಈ ಕೇಕ್ನ ಮಾಡೋದನ್ನು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.